ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಇವತ್ತು ಶ್ರೀರಾಮ ನವಮಿ. ಅಯೋಧ್ಯೆಯ ಭವ್ಯ ದಿವ್ಯ ರಾಮ ಮಂದಿರದಲ್ಲಿ ಸೂರ್ಯರಶ್ಮಿ ಸ್ಪರ್ಶ ರಾಮಲಲಾನಿಗೆ. ನೋಡಿ ಎಂತ ಅದ್ಭುತವಾದಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಮೈ ಜುಮ್ಮನ್ನತೆ ಈ ದೃಶ್ಯಗಳನ್ನ ನೋಡಿದ್ರೆ ಸೂರ್ಯರಶ್ಮಿ ಸ್ಪರ್ಶ ರಾಮಲಲಾ ಮೂರ್ತಿಗೆ. ಇವತ್ತು ರಾಮನವಮಿ ಆಗಿರೋದ್ರಿಂದ ಇಡೀ ವಿಶ್ವವೇ ಅಯೋಧ್ಯ ರಾಮ ಮಂದಿರದತ್ತ ತಿರುಗಿ ನೋಡುವಂತಹ ದೃಶ್ಯಗಳನ್ನ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವೀಗ ಗಮನಿಸ್ತಾ ಇದ್ದೀರಿ. ಇಲ್ಲಿ ನೀವು ಗಮನಿಸಿದ್ದೀರಿ, ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯ ಕಿರಣ ಸ್ಪರ್ಶ ಆಗ್ತಾ ಇರುತ್ತಲ್ಲ, ಅದೇ ರೀತಿ ರಾಮನವಮಿಯ ದಿನ ನೋಡಿ ಸೂರ್ಯ ತಿಲಕ, ಶ್ರೀರಾಮನಿಗೆ ಸೂರ್ಯ ತಿಲಕ, ಸೂರ್ಯ ಕಿರಣಾಭಿಷೇಕ ಅಂತ ವಿಶೇಷವಾದಂತಹ ಸಂದರ್ಭ ನೋಡಿ. ಕಣ್ಣಿಗೆ ಹಬ್ಬ ಈ ದೃಶ್ಯಗಳನ್ನ ನೋಡೋದಕ್ಕೆ. ಈ ಸಂದರ್ಭದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇದೆ. ಸೂರ್ಯ ಕಿರಣ ಸ್ಪರ್ಶವಾಗ್ತಾ ಇದ್ದಂತೆ ಶ್ರೀರಾಮನಿಗೆ ವಿಶೇಷವಾದಂತಹ ಪೂಜಾ ಅಲಂಕಾರ. ಇಡೀ ಅಯೋಧ್ಯೆಯಲ್ಲಿ ಇಂತಹ ಒಂದು ವಿಶೇಷವಾದಂತಹ ಸಂದರ್ಭ. ಇಡೀ ಜಗತ್ತೇ ಅಯೋಧ್ಯ ರಾಮ ಮಂದಿರವನ್ನ ಈಗ ನೋಡ್ತಾ ಇರೋದು. ಮಂಗಲಾರತಿ, ವಿಶೇಷ ಪೂಜಾ ಕೈಂಕರ್ಯಗಳು ಈಗ ಅಲ್ಲಿ ನೆರವೇರ್ತಾ ಇದೆ. ಸೂರ್ಯ ತಿಲಕ ರಾಮನಿಗೆ ಈ ರೀತಿ ಸೂರ್ಯ ಸ್ಪರ್ಶವಾಗ್ತಾ ಇದ್ದಂತೆ ಅಲ್ಲಿ ಷೋಡಶೋಪಚಾರ ಪೂಜೆ, ವಿಶೇಷ ಪುಷ್ಪಗಳಿಂದ ಶ್ರೀರಾಮನ ಅಲಂಕಾರ. ಬಹಳ ಅದ್ಭುತವಾದಂತಹ ದೃಶ್ಯಗಳನ್ನ ನೀವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇವತ್ತು ಶ್ರೀರಾಮನವಮಿ. ರಾಮನವಮಿಯ ಹಿನ್ನೆಲೆ ಬೆಳಿಗ್ಗೆಯಿಂದನೇ ಅಯೋಧ್ಯ ರಾಮ ಮಂದಿರದಲ್ಲಿ ಬಹಳ ವಿಶೇಷವಾದಂತಹ ಪೂಜೆಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ಈಗ ಸೂರ್ಯರಶ್ಮಿ ಸ್ಪರ್ಶವಾಗಿದೆ. ಈ ರೀತಿಯ ಒಂದು ವಾತಾವರಣ, ಹಬ್ಬದ ಸಂಭ್ರಮ ಇಡೀ ಅಯೋಧ್ಯೆಯಲ್ಲಿ ನೋಡಿ. ಈಗ ಅಯೋಧ್ಯ ರಾಮನಿಗೆ ವಿಶೇಷ ಅಲಂಕಾರ, ವಿಶೇಷ ಪೂಜೆ. ಸೂರ್ಯರಶ್ಮಿ ಸ್ಪರ್ಶವಾಗ್ತಾ ಇದ್ದಂತೆ ಈಗ ನೋಡಿ ಕಂಗೊಳಿಸ್ತಾ ಇದ್ದಾನೆ ರಾಮ, ಬಾಲರಾಮ. ಈಗ ಆ ವಿಶೇಷ ಪೂಜಾಲಂಕಾರದಲ್ಲಿ ಯಾವ ರೀತಿ ಕಂಗೊಳಿಸ್ತಾ ಇದ್ದಾನೆ, ಕಣ್ಣಿಗೆ ಹಬ್ಬ ರಾಮನನ್ನ ನೋಡೋದಕ್ಕೆ. ಈ ಸಂದರ್ಭದಲ್ಲಿ ಈ ಷೋಡಶೋಪಚಾರ ಪೂಜೆ ಅಂತ ಹೇಳ್ತೀವಿ ನಾವು, 16 ಸೇವೆಗಳಿಂದ ವಿಶೇಷವಾಗಿ ರಾಮನನ್ನ ಪೂಜೆ ಮಾಡುವಂತಹ ಒಂದು ವಿಶೇಷ ಸಂದರ್ಭ. ಪ್ರತಿನಿತ್ಯವೂ ಕೂಡ ಈ ರೀತಿ ಪೂಜೆ ಇರುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ರಾಮನವಮಿಯ ದಿನ ಈ ಗಳಿಗೆಯಲ್ಲಿ ಸಲ್ಲುತ್ತಿರುವ ಈ ಒಂದು ವಿಶೇಷವಾದಂತಹ ಪೂಜೆ ಏನಿದೆ ಇದು ಬಹಳ ವಿಶೇಷ. ರಾಮನಿಗೆ ರಾಮನವಮಿಯ ಸಂದರ್ಭದಲ್ಲಿ ಸೂರ್ಯಾಭಿಷೇಕ ಆಗ್ತಾ ಇದೆ. ಸೂರ್ಯನಿಗೆ, ರಾಮನಿಗೆ ವಿಶೇಷವಾಗಿ ತಾವು ಗಮನಿಸ್ತಾ ಇದ್ರಿ, ಕೆಲವು ಕ್ಷಣಗಳ ಹಿಂದೆ ಅಷ್ಟೇ ಸೂರ್ಯ ತಿಲಕ ಇಟ್ಟಂಗಾಗಿತ್ತು. ಅದಾದ ನಂತರ ಇಡೀ ರಾಮನ ಮೂರ್ತಿಗೆ ಸೂರ್ಯ ಮಜ್ಜನ. ಇದಾದ ನಂತರ ವಿಶೇಷವಾಗಿ ಮಹಾಮಂಗಲಾರತಿ. ಈಗ ಅಲ್ಲಿ ಋತ್ವಿಜರು ಸೇರಿದ್ದಾರೆ, ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಮಂತ್ರ ಘೋಷ, ವೇದ ಘೋಷ ಮೊಳಗ್ತಾ ಇವೆ. ರಾಮಲಲಾ ವಿಶೇಷ ಅಲಂಕಾರದಲ್ಲಿ ಕಂಗೊಳಿಸುತ್ತಿರುವಂತಹ ಅತ್ಯದ್ಭುತ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಅಯೋಧ್ಯೆಯ ಭವ್ಯ ದಿವ್ಯ ರಾಮ ಮಂದಿರದಲ್ಲಿ ಸದ್ಯ ರಾಮನವಮಿಯ ವಿಶೇಷವಾದಂತಹ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಿ. ಸೂರ್ಯರಶ್ಮಿ ಮಜ್ಜನವಾಗ್ತಾ ಇದ್ದಂತೆ ಬಹಳ ವಿಶೇಷವಾದಂತಹ ಮಂಗಲಾರತಿ. ಇಡೀ ದೇವಸ್ಥಾನದಲ್ಲಿ ಎಂತಹ ಒಂದು ಅದ್ಭುತವಾದಂತಹ ಸಂಭ್ರಮ ಮನೆ ಮಾಡಿದೆ ನೋಡಿ. ಸಾವಿರಾರು ಲಕ್ಷ ಲಕ್ಷ ಭಕ್ತಾದಿಗಳು ಅಯೋಧ್ಯೆಗೆ ಬಂದು ಇವತ್ತು ರಾಮನ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ರಾಮ ಮಂದಿರಕ್ಕೆ ಬಂದು ರಾಮನ ದರ್ಶನವನ್ನ ಪಡೆದುಕೊಂಡು ಕೃತಾರ್ಥರಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೋಡಿ ತಾವೀಗ ಗಮನಿಸ್ತಾ ಇರೋದು ಮಹಾಮಂಗಲಾರತಿ ಆಗ್ತಾ ಇದೆ ರಾಮನಿಗೆ. ಇವತ್ತು ರಾಮಲಲಾನಿಗೆ ಬಹಳ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇರೋದು ವಿಶೇಷ ನೋಡಿ. ಈ ದೃಶ್ಯಗಳನ್ನ ತಾವು ಸೂಕ್ಷ್ಮವಾಗಿ ಗಮನಿಸಿ. ಶ್ರೀರಾಮನಿಗೆ ಸೂರ್ಯನಿಂದ ವಿಶೇಷವಾಗಿ ಕಿರಣಮಜ್ಜನ, ಸೂರ್ಯ ತಿಲಕ, ಈ ಎಲ್ಲಾ ವಿಶೇಷ ಅಲಂಕಾರಗಳ ಜೊತೆಗೆ ಸೂರ್ಯರಶ್ಮಿಯ ವಿಶೇಷ ಅಲಂಕಾರವೂ ಕೂಡ ಇವತ್ತು ರಾಮನವಮಿ ದಿನ ಶ್ರೀರಾಮನಿಗೆ ಸಲ್ಲುತ್ತಿರುವುದು ಬಹಳ ವಿಶೇಷ. ಇಂತಹ ಒಂದು ದೃಶ್ಯಗಳನ್ನ ಕಣ್ತುಂಬಿಕೊಳ್ತಾ ಇರುವಂತಹ ನಾವು ನೀವು ಎಲ್ಲರೂ ಧನ್ಯ. ಇಂತಹ ಒಂದು ವಿಶೇಷವಾದಂತಹ ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಸದಾ ರಾಮನ ಧ್ಯಾನ ಮಾಡುವಂತವರಿಗೆ ಈ ಒಂದು ದೃಶ್ಯಗಳು ನಿಜಕ್ಕೂ ಹಬ್ಬದ ಊಟವೇ ಸರಿ. ನೋಡಿ, ಈ ಸೂರ್ಯರಶ್ಮಿ ಸ್ಪರ್ಶ ಸಂದರ್ಭದಲ್ಲಿ ತಾಳೆ, ಜಾಗಟೆ, ಮದ್ದಳೆ, ದುಂದುಬಿ, ನಾನಾ ನಾದ
ನಾನಾ ವಿಶೇಷ ಅಲಂಕಾರ ಆರತಿಯೊಂದಿಗೆ ರಾಮನ ಪೂಜೆ ನೆರವೇರ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ರಿ. ಬಹಳ ವಿಶೇಷವಾದಂತಹ ಸಂದರ್ಭ. ರಾಮನಾಮ ಜಪ, ಶ್ರೀರಾಮ ಭಜನೆ, ವೇದಘೋಷ ಮಂತ್ರಗಳು ಅಲ್ಲಿ ಕೇಳಿ ಬರುತ್ತಿವೆ. ಶಂಖನಾದ ಮೊಳಗುತ್ತಿದೆ. ಎಲ್ಲೆಡೆಯೂ ಕೂಡ ಜೈ ಶ್ರೀರಾಮ್ ಘೋಷಣೆ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ್ ಘೋಷಣೆ ಇಡೀ ಅಯೋಧ್ಯೆಯಲ್ಲಿ ಮನೆ ಮಾಡಿದೆ. ಇಂತಹ ಒಂದು ವಿಶೇಷವಾದಂತಹ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಐತಿಹಾಸಿಕ ಭವ್ಯ ರಾಮ ಮಂದಿರದಲ್ಲಿ ಶ್ರೀರಾಮನವಮಿಯ ದಿನ ಈ ಒಂದು ವಿಶೇಷ ಸಂದರ್ಭ ನೋಡಿ. ಸೂರ್ಯ ರಶ್ಮಿ ಸ್ಪರ್ಶ ಆಗ್ತಾ ಇರುವಂತಹ ವಿಶೇಷವಾದ ಸಂದರ್ಭ. ಸೂರ್ಯನೇ ತಿಲಕ ಇಡುವಂತಿದೆ. ಆ ಒಂದು ಅದ್ಭುತವಾದಂತಹ ದೃಶ್ಯಗಳನ್ನ ನೋಡ್ತಾ ಇದ್ದಾಗ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಪೂಜೆಗಳು ಋತ್ವಿಜ ಪ್ರಮುಖರಿಂದ ಅಲ್ಲಿ ನೆರವೇರ್ತಾ ಇವೆ. ಈಗ ಸದ್ಯ ಮಹಾಮಂಗಲಾರತಿ ನೆರವೇರಿತು. ಆ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ.